ನರೇಂದ್ರ ಮೋದಿ ಅವರ ಈ ಮಾತು ನೋಡಿ, ನರೇಂದ್ರ ಮೋದಿ ಅವರು ಮಾತಾಡಿದ ತಕ್ಷಣ ಯಾವ ಲೆವೆಲ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಶೇರ್ಸ್ ಆಗಿದೆ ಅಂತಂದ್ರೆ, ವ್ಯೂಸ್ ಆಗಿದೆ ಅಂತಂದ್ರೆ ಎಲ್ಲ ರೆಕಾರ್ಡ್ ಬ್ರೇಕ್ ಆಗಿದೆ. ಅಷ್ಟರ ಮಟ್ಟಿಗೆ ಅವರ ಈ ಒಂದು ನಡೆ ಏನಿದೆ ಅದು ಜಂಜಿಗಳು ಹೇಗೆ ಸ್ವೀಕರಿಸಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಸ್ವಲ್ಪ ಗೋಡೆ ಬಿರುಕು ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಹೋರಾಟ ನಿಲ್ಲುತ್ತಾ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದೇನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ಇರ್ಷಾದ್ ಅಹಮದ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂತಿ ಶೆಟ್ಟಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಮೇಡಮ್, ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂಥ ನಾಗೇಂದ್ರ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಈಗ ತಾನೇ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಬಸವರಾಜ್ ಇಟ್ನಾಳ್ ಸರ್ ಅವರು ಜಾಯ್ನ್ ಆಗಿದ್ದಾರೆ, ಮೈಕ್ ಹಾಕೋತಾ ಇದ್ದಾರೆ. ಸರ್, ತಮಗೂ ಕೂಡ ಕೂತ್ಕೊಳ್ಳಿ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇದಾಗಿ ಇವರು ನಮ್ಮ ಕಾಂತಿ ಶೆಟ್ಟಿ ಮೇಡಮ್, ಅಂತೂ ಇಂತೂ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಸೆಲ್ಫಿ ಕ್ಯಾಮ್ರಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮೂಲಕ ಹಾಯ್ ಫ್ರೆಂಡ್ಸ್ ಅಂತ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂತಂದರೆ, ಈ ಜೆನ್ಸಿಗಳು ಅಥವಾ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ಗೆ ಮಣಿದಿದ್ದಾರೆ ಅಂತ ಅರ್ಥ ತಾನೆ? ದೇಶದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂದಾಗ ಅಲ್ಲಿ ಪಕ್ಷ ಬರಲ್ಲ. ವಿದ್ಯಾರ್ಥಿಗಳಿಗೆ ಏನು ಅಭಯ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಏನು ಸಲಹೆಗಳು ಕೊಡಬೇಕು ಅದು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನೇಕ ಬಾರಿ ಈ ಥರ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರೋದು ನಮಗೆಲ್ಲರೂ ಗೊತ್ತಿದೆ. ಎಲ್ಲ ರಾಜ್ಯದಲ್ಲೂ KPS ಇರ್ಬೋದು, ಎಲ್ಲದರಲ್ಲೂ ಆಗಿದೆ. ಆದರೆ ಅದಾದಾಗ ಅದಕ್ಕೊಂದು ಕಡಿವಾಣ ಹಾಕಬೇಕಂತ ಪ್ರಮೇಯ ಈಗ ಬಂದಿದೆ. ಈಗ ತಾನೇ ನಾಳೆ ಸೋಮವಾರ ಅಷ್ಟೊತ್ತಿಗೆ ಮಸೂದೆ ಮಂಡನೆ ಮಾಡೋಕ್ಕೂ ಹೇಳಿದ್ದಾರೆ. ಅಥವಾ 10 ಕೋಟಿ ಏನಾದರೂ ನೋಡಿದೆ ನಾನು, ದಂಡ ಮತ್ತೆ 10 ವರ್ಷ ಜೈಲು ಕೂಡ ಹೇಳಿದ್ದಾರೆ. ನಾನು ಹೇಳ್ತಿರೋದು ಇಷ್ಟೇ, ಹೌದು ತೊಂದರೆಗಳಾಗಿದೆ, ವಿದ್ಯಾರ್ಥಿಗಳಿಗೆ ತೊಂದರೆಗಳಾದಾಗ ನಾನು ತುಂಬ ಸರಿ ಅಭಿಯಾನ ನೋಡಿದೆಪ್ಪ ಎಲ್ಲ ಕಡೆನೂ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತ ಖಂಡಿತ ತಪ್ಪಾದಾಗ ಕೇಳಿದ್ರಲ್ಲಿ ತಪ್ಪೇನಿಲ್ಲ. 5,92,162 ಓಟ್ ತಗೊಂಡಂಥ ಧರ್ಮೇಂದ್ರ ಪ್ರಧಾನ್ ಎದುರುಗಡೆ ಒಬ್ರು ಸರಿಯಾಗಿ ನಿಂತ್ಕೊಂಡು ನೀವು ಈ ಥರ ಮಾಡಿದ್ರಂತ ಗೆದ್ದುಬಿಟ್ಟು ತೋರಿಸ್ಬೇಕು, ಗೆದ್ದುಬಿಟ್ಟು ತೋರಿಸ್ಬೇಕು. ಇನ್ನೊಬ್ರು ನೆಕ್ಸ್ಟ್ ರೆಡಿ ಆಗ್ಬೇಕು. ನೋಡಿ, ನಾನು ತುಂಬಾ ಖುಷಿ ಪಡ್ತಾ ಇದ್ದೆ, ನಮ್ಮ ಖುಷಿನ ನೀವು ಸ್ಪಾಯಿಲ್ ಮಾಡ್ಬಿಟ್ರಿ. ಯಾಕೆ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಯಾಕೆ ಅಂತಂದ್ರೆ, ಇಲ್ಲಿಯವರೆಗೆ ಇಷ್ಟು ದಿನದಿಂದ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ ಮೇಡಮ್. ಬಂದಿರುವಂತಹ ಪ್ರತಿಯೊಬ್ಬ ಬಿಜೆಪಿಯ ವಕ್ತಾರರು ಫಸ್ಟ್ ಎತ್ತದೆ ಇವ್ರು ದೇಶದ್ರೋಹಿಗಳು, ಇವರು ತುಕಡೆ ಗ್ಯಾಂಗ್ಗಳು ಅಂತ. ಬಟ್ ನೀವು ಮಾತಾಡುವಾಗ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇವರು ಕೂಡ ಹೆಣ್ಣು ಮಗಳು, ಶಿ ಫೈಟ್ಸ್ ಫಾರ್ ದಟ್ ಸ್ಟೂಡೆಂಟ್ಸ್ ಬಿಕಾಸ್ ತಾಯಿ ಹೃದಯ ಇರೋರು, ನೀವು ಕೂಡ ಇಬ್ರು ಹೆಣ್ಮಕ್ಳ ತಾಯಿ. ಹೀಗಾಗಿ ನೀವು ಮಾತಾಡುವಾಗ ನಂಗೆ ಭಾರಿ ಖುಷಿ ಆಯ್ತು. ಕೊನೆಗೂ ಒಬ್ಬ ಹೆಣ್ಮಗಳು, ಅದು ಒಬ್ಬ ಬಿಜೆಪಿ ಪಕ್ಷದ ವಕ್ತಾರೆ ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ನೀವು ಅದನ್ನ ರಾಂಗ್ ರೂಟ್ಗೆ ಇಲ್ಲ ಮೇಡಮ್, ನೀವು ಹೇಳೋದು ಸರಿ ಇದೆ. ಇಲ್ಲ, ನಾನು ಅವ್ರ ಬಗ್ಗೆ ಮಾತಾಡ್ದವ್ರು ಮೇಡಮ್, ವೋಟ್ ತಗೊಂಡಂತಹ ಭರ್ಜರಿ ವೋಟ್ ಗಳಿಸಿ ವೋಟ್ ತಗೊಂಡಿರೋರೇ ಉತ್ತಮವಾಗಿ ಆಡಳಿತ ಯಾರೋ ಒಬ್ರು ತಪ್ಪು ಮಾಡಿದಾಗ ಅವ್ರು ಎಷ್ಟೋ ಲಕ್ಷ ವೋಟ್ ತಗೊಂಡ್ರು ಕೂಡ ಜನರಿಗೆ ಅದು ಅರಿವಾಗುತ್ತೆ, ವೋಟ್ ಕೆಳಗೆ ಬರುತ್ತೆ. ಇನ್ನೊಬ್ರು ಅದಕ್ಕೆ ರೆಡಿ ಆಗಿ ನಾನು ಏನ್ ಹೇಳ್ತಾರೆ, ನಿಜವಾಗ್ಲೂ ಅವರು ಏನ್ ಮಾಡಿದಾರ ಅನ್ನೋದು ನೀವು ರೆಡಿ ಆಗಿದೆ. ಯಡಿಯೂರಪ್ಪನವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಇಳಿಸ್ಬಿಟ್ರಲ್ಲ ನಿಮ್ ಪಕ್ಷದವ್ರು, ಅವ್ರು ರಾಜೀನಾಮೆ ಕೊಡಿಸ್ಬಿಟ್ರಲ್ಲ. ನೋಡಿ ಮೇಡಮ್, ಅದು ನಮ್ಮ ಪಕ್ಷದ ಏನಿದೆ ಇವತ್ತಿನ ವಿಚಾರಕ್ಕೆ ಬರೋಣ. ಒಂದು ನಿಮಿಷ ನಾವು ಮಾತಾಡಿ ರೆಸ್ಪಾನ್ಸಿಬಿಲಿಟಿ ನಾವು ನೀಟ್ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ. ರಾಜ್ಯದ ಇಡೀ ದೇಶದ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ 53,000 ಇದ್ದಂಥ ನೀಟ್ ಸೀಟ್ 1,36,000ಕ್ಕೆ ಏರಿಸಿದ್ಯಾರು? ಇದೇ ನಮ್ಮ ನರೇಂದ್ರ ಮೋದಿ ಅವರು. 53,000 ಇದ್ದಂತ 12 ವರ್ಷದಲ್ಲಿ ಅಷ್ಟು ಏರ್ಸಲಿಲ್ಲ ಅಂದ್ರೆ ಜನ ಮತ್ತೆ ಸುಮ್ಮನೆ ಬಿಡಲ್ಲ ಮೇಡಮ್. 12 ವರ್ಷದಲ್ಲಿ ಅಲ್ಲ, ಇದಕ್ಕಿಂತ ಮೊದಲೇ ಇರ್ಬೇಕಲ್ಲ. ಇನ್ನ ಒಂದು ವಿಚಾರ, ನಾನು ಏನಕ್ಕೆ ಇಷ್ಟು ಕೂಲಾಗಿ ಇದನ್ನು ತಗೊಳ್ತಾ ಇದ್ದೀನಿ ಅಂದ್ರೆ, ನೀಟ್ ಬರೆಯಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳು ನಾಳೆ ನಾನು ಡಾಕ್ಟರ್ ಆಗ್ತೀನಿ, ನಾಳೆ ನಾನು ದೇಶ ಸೇವೆ ಮಾಡ್ತೀನಿ, ನಾಳೆ ನಾನು ಹಗಲಿರುಳು ಕೆಲಸ ಮಾಡ್ತೀನಿ ಅಂತ ಹಾರ್ಡ್ ವರ್ಕ್ ಮಾಡಕ್ ಬಂದಿರ್ತಾನೆ ಹೊರತು ಉಡಾದೆ ಹೆಂಗೆ ಸಂಸತ್ತಿಗೆ ಅಂತ ಹೇಳಕ್ ಬಂದಿರಲ್ಲ. ಖಂಡಿತವಾಗ್ಲೂ ಅಲ್ಲ, ಉಡಾದೆಂಗೆ ಸಂಸತ್ಗೂ ಅಲ್ಲ ಮೇಡಮ್. ದಿನಗಳಿಂದ ಕೂತೀವಿ, ನಮ್ಮ ಮಾತು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಸಂಸತ್ ನುಗ್ಗೆ ಸಂಸದರ ಮನವರಿಕೆ ಮಾಡ್ತೀವಿ. ಒಂದ್ ನಿಮಿಷ ಮೇಡಮ್, ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಪೇನ್ ಆಗಿದೆ. ವಿದ್ಯಾರ್ಥಿಗಳ ಜೊತೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ, ನಾವೆಲ್ಲರೂ ಇದ್ದೀವಿ. ಮಾತಾಡಿ, ನೀವು ಹೋಗಿ ಮಾತಾಡಿದ್ರು ಕೂಡ ಅವ್ರು ಸಂಸತ್ ಚಲೋ ಮಾಡ್ತೀನಿ ಅಂತ ಅಂದಿದ್ರೆ ಮೇಡಮ್, ನಾನು ನಿಮ್ ಜೊತೆ ಧ್ವನಿ ಕೊಡ್ಸಿ ಏನ್ರೇ ಬಂದ್ ಮಾತಾಡಿದ್ರು, ಇಷ್ಟು ಸೊಕ್ಕ ಅಹಂಕಾರ ನಿಮ್ಗೆ, ಮಾತಾಡಿದ್ರು ಕೂಡ ಸಂಸತ್ಗೆ ಚಲೋ ಅಂತ ಅಂತೀರಿ ಅಂತ ಅಂತಿದ್ವಿ. ಮಾತಾಡ್ಸಲಾರ್ದ ಕೇಳಲಾರ್ದ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ನಾವು ಇಲ್ಲಿ ರಾಜ್ಯದಲ್ಲಿ KPSC ಯಲ್ಲಿ ಈ ಹುದ್ದೆಗಳು ಸೇಲ್ ಆಗ್ತಿದೆ ನೋಡಿ 70-80 ಲಕ್ಷಕ್ಕೆ.
ಅದ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ನಾವು ಇವತ್ತು ಮತ್ತೆ ಬಂದಿರೋದು ಹೌದು. ಬರ್ಬೇಡ್ರಿ, ಅದ್ರ ಬಗ್ಗೆ ಬಾಳ್ ಚರ್ಚೆ ಮಾಡಿದ್ವಿ, ಹೌದು. ಅದನ್ನೇನ್ ನಾವು ಬಿಟ್ಟಿಲ್ಲ. ನೀವು ನಾನು ನಾವೇ ಚರ್ಚೆ ಹೇಳಿದ್ದು, ಮಾಡಿದ್ವಿ. ಇವತ್ತು ನಿಮ್ಗ್ ನೆನಪೈತಾ ಇಲ್ಲೋ ಇವತ್ತು- ಗೊತ್ತಿಲ್ಲ, ಆ ಇವತ್ತು ಸೀಟಲ್ಲಿ ನೋಡಿದ್ದೀನಿ. ಕೂತ್ಕೊಂಡಿದ್ರಿ, KPSC ನಾವು ನೀವು ಮಾತಾಡಿ ನೋಡಿದ್ದೀನಿ. ಇದು ಇವತ್ತು KPSC ವಿಚಾರ ಅಲ್ಲ, ಇದು ನೀಟ್ ವಿಚಾರ. ಇವತ್ತು ಜಂತರ್ ಮಂತರಲ್ಲಿ ನಡೀತಾ ಇರೋದು ನೀಟ್ ವಿಚಾರ. ನಾವು ವಿಷಯನ ಡೈವರ್ಟ್ ಮಾಡೋದಕ್ಕೆ, ನಾನು ನೋಡಿದ್ದೀನಿ ಮೇಡಮ್, ವಿಷಯ ಡೈವರ್ಟ್ ಮಾಡೋದಕ್ಕೆ KPSC ಇಟ್ಕೊಂಡು ಕೂತಾರೆ ಬಹಳ ಜನ ಮೀಡಿಯಾದವರು. ಅದನ್ನು ಮಾತಾಡ್ಬೇಕು, ಆದರೆ ಮೇಡಮ್ ನಿನ್ನೆ ನೋಡಿ ನಾನು ಹೇಳೋದು, ಚರ್ಚೆ ಮಾಡ್ತೀವಿ ಪಾರ್ಲಿಮೆಂಟ್ರಲ್ಲಿ ಅಂತ ಹೇಳುವಾಗ್ಲೂ ಕೂಡ ಚರ್ಚೆಗೆ ವಿಪಕ್ಷಗಳು ಸಿದ್ಧವಿಲ್ಲ ಅಂತ ಹೇಳುವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ರಿ, ಆಮೇಲೆ ಮಾತಾಡ್ರಿ ಅಂತ ಒಂದ್ ಹೇಳ್ತಿರೋದು. ನಿಮಿಷ ಮೇಡಮ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆದು ಒಂದ್ ಸೈಡ್ ಇಡಿ, ಖಂಡಿತವಾಗ್ಲೂ ನರೇಂದ್ರ ಮೋದಿ ಅದೇ main issue. ಒಂದ್ ನಿಮಿಷ ಮೇಡಮ್, ಈಗ ನಮ್ಗೆ ವಿದ್ಯಾರ್ಥಿಗಳಿಗಾದ ತೊಂದ್ರೆ ಮುಂದೆ ಆಗದಂಗ್ ನೋಡ್ಬೇಕಾ ಅಥವಾ ಇದು ನೋಡ್ ಮೇನ್ ಏನ್ ಬೇಕು? ಎರಡು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ವಾ? ಚರ್ಚೆ ಇಂಪಾರ್ಟೆಂಟ್ ಅಲ್ವಾ? ಚರ್ಚೆ ಇಂಪಾರ್ಟೆಂಟ್ ಅಲ್ವಾ? ಕೈಲಾಗದವ್ರನ್ನ ಇಟ್ಕೊಂಡು ಕೂತ್ರೆ ಮೇಡಮ್, ನಾಳೆ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ಅಂತ ನಾನು ಹೇಳೋದು ಮೇಡಮ್. ಈಗ ನಿನ್ನೆ ಪಾರ್ಲಿಮೆಂಟ್ರಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಏನ್ ಮಾತಾಡಿದ್ರು, ಏನ್ ಹೇಳಿದ್ರು? ಖಂಡಿತವಾಗ್ಲೂ ನಾವು ಏನು ಅಡ್ವೈಸರಿ ಕಮಿಟಿಯಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ ಅಂದ್ರೆ ನಾವು ನೋಡಿ, ನಿನ್ನೆ ಇಷ್ಟು ದಿನ ಅವರು ಚರ್ಚೆ ಮಾಡ್ತಾ ಇದ್ರು, ಇಷ್ಟು ದಿನ ಅವ್ರು ಹೋರಾಟ ಮಾಡ್ತಾ ಇದ್ರು. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, 11:40ಕ್ಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. 4 ಅವರು ಮಾತಾಡಿದ್ದಾರೆ, ಚರ್ಚೆಗೆ ಸಿದ್ಧ ಇದೆ. ಹೌದು, ಎಲ್ಲಿ ತಪ್ಪಾಗಿದೆ, ಹೇಗಾಗಿದೆ, ಯಾವ ಥರ ತಡೆಗಟ್ಟಬೇಕು, ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ನೋಡಿ, ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಖಂಡಿತ ತಪ್ಪು, ಅದರಲ್ಲಿ ಎಷ್ಟೆಷ್ಟು ಕಮಿಟಿಗಳಿದೆ, ಯಾರ್ಯಾರಿದ್ದಾರೆ, ಎಲ್ಲವನ್ನು ಚರ್ಚೆ ಮಾಡೋಕ್ಕೆ ಇನ್ನು ಮುಂದೆ ಇದು ಆಗದಂಗೆ ನೋಡಬೇಕು ವಿನಃ ಅದಕ್ಕೇನು ಬೇಕು ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಸಬ್ಕ ಸಾಥ್ ಸಬ್ಕ ವಿಶ್ವಾಸ್ ಸಬ್ಕ ವಿಕಾಸ್ ಅಂತ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಈ ವಿಪಕ್ಷಗಳು ಇದನ್ನು ಯಾವ ಥರ ತಿರುಗಿದ್ರು ಕೂಡ ನಮಗೆ ಬೇಕಾಗಿರೋದು ವಿದ್ಯಾರ್ಥಿಗಳ ಭವಿಷ್ಯ, ನಮಗೆ ಬೇಕಾಗಿರೋದು ತಡೆಗಟ್ಟುವುದು ಹೇಗೆ, ನಮಗೆ ಬೇಕಾಗಿರೋದು ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಏನಿದೆ ಅದು ಬೇಕಾಗಿರೋದು.